ಜಯನಗರದ ಅಶೋಕ ಪಿಲ್ಲರ್ನ ನಾವು ದಿನ ನೋಡ್ತೀವಿ, ಆದರೆ ಇದರ ಹಿಂದಿನ ಇತಿಹಾಸ ನಿಮಗೆ ಗೊತ್ತಾ? ಈ ಸ್ಮಾರಕ ಕಟ್ಟೋದಕ್ಕೆ ಎಷ್ಟು ದಿನಗಳು ಬೇಕಾಗಿರಬಹುದು? ತಿಂಗಳುಗಳು, ವರ್ಷಗಳು? ಇಲ್ಲ. ಈ ಅಶೋಕ ಸ್ತಂಭ ನಿರ್ಮಾಣವಾಗಿದ್ದು ಕೇವಲ 10 ದಿನಗಳಲ್ಲಿ ಅಂತ ಹೇಳಿದ್ರೆ ನೀವು ನಂಬ್ತೀರಾ? 1948ರ ಆಗಸ್ಟ್ ತಿಂಗಳಲ್ಲಿ ಏಷ್ಯಾದ ಮೊದಲ ಪ್ಲಾನ್ಡ್ ಬಡಾವಣೆ ಜಯನಗರ ಉದ್ಘಾಟನೆಗೆ ಸಿದ್ಧವಾಗಿತ್ತು. ಉದ್ಘಾಟನೆಗೆ ಬರುತ್ತಿದ್ದವರು ಸ್ವತಃ ಭಾರತದ ಗವರ್ನರ್ ಪಿ ರಾಜಗೋಪಾಲಾಚಾರ್. ಆದರೆ ಕಾಂಟ್ರಾಕ್ಟರ್ ರಂಗನಾಥ್ ಆಚಾರ್ ಅವರಿಗೆ ಸಿಕ್ಕಿದ್ದು ಕೇವಲ 10 ದಿನಗಳ ಗಡುವು. ಆಗೆಲ್ಲ ಎಲೆಕ್ಟ್ರಿಸಿಟಿಯ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಪೆಟ್ರೋಮ್ಯಾಕ್ಸ್ ಲೈಟ್ ಇಟ್ಟುಕೊಂಡು ಕಾರ್ಮಿಕರು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಕೊನೆಗೂ ಡೆಡ್ ಲೈನ್ಗೂ ಮುಂಚೆ ಕೇವಲ 3,000 ರೂಪಾಯಿ ವೆಚ್ಚದಲ್ಲಿ ಈ ಅದ್ಭುತವಾದ ಸ್ತಂಭವನ್ನು ನಿರ್ಮಿಸಿದರು. ಇದು ಬರೀ ಸ್ತಂಭವಲ್ಲ, ಸ್ವತಂತ್ರದ ನಂತರ ಹೊಸ ಬೆಂಗಳೂರಿನ ಹುಟ್ಟಿಗೆ ಸಾಕ್ಷಿ. ಇದರ ಮೇಲೆ 4 ಸಿಂಹಗಳ ಜೊತೆಗೆ ಮೈಸೂರು ಸಂಸ್ಥಾನದ ಲಾಂಛನವಾದ ಗಂಡಭೇರುಂಡ ಕೂಡ ಇದೆ. ಇದು ನಮ್ಮ ಸಂಸ್ಕೃತಿಯ ಪ್ರತೀಕ. ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ಜಾರ್ ಆ್ಯಪ್ ಕನ್ನಡ ಪೇಜನ್ನು ಫಾಲೋ ಮಾಡಿ.